ಡಾಕ್ಟರ್ ಆಗು, ಇಂಜಿನಿಯರ್ ಆಗು, ಟೀಚರ್ ಆಗು ಜಸ್ಟ್ ಕೆಲ್ಸಕ್ಕೆ ಹೋಗೋ ಐಡಿಯಾನ ನಮ್ಮ ಅಪ್ಪ ಅಮ್ಮ ಹೇಳ್ಕೊಡ್ತಾ ಇದ್ದಾರೆ. ಒಂದು ಕಂಪ್ನಿ ಕಟ್ಟಿ 200 ಜನಕ್ಕೆ ಕೆಲಸ ಕೊಡು, ಒಂದು ಸೂಪರ್ ಸ್ಪೆಷಾಲಿಟಿ ಕೊಟ್ಟು 20 ಜನ ಕೆಲಸಕ್ಕೆ ಇಟ್ಟು ಅಂತ ನಮ್ಮ ತಂದೆ ತಾಯಿ ಹೇಳ್ಕೊಟ್ರೇನೆ ನಾವು ಮೇಲೆ ಬರೋಕ್ಕಾಗೋದು. ನಮ್ಮ ಅಪ್ಪ ಅಮ್ಮ ನಮ್ಮನ್ನು ಬರೀ ಕೆಲ್ಸಕ್ಕೆ ಹೋಗೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ, ಕೆಲ್ಸಕ್ಕೆ ಹೋಗಕ್ಕೆ ಟ್ರೈ ಮಾಡ್ತಿದ್ದಾರೆ. ಕುರಿ ಮೇಯಿಸೋ ಹುಡುಗ, ಮೇಕೆ ಮೇಯಿಸೋ ಹುಡುಗ ಹಿಮಾಲಯ ಪರ್ವತ ಹತ್ತಿದ್ರೆ ಅವ್ರ ತಾಯಿ ಮೋಟಿವೇಟ್ ಮಾಡ್ತಿದ್ರು. ಅದಕ್ಕೆ ತೇನ್ ಸಿಂಗ್ ಶೇರ್ಪಾ ಯಾವುದೇ ಟೆಕ್ನಾಲಜಿ, ಆಕ್ಸಿಜನ್ ಇಲ್ಲದೆ ಹಿಮಾಲಯಕ್ಕೆ ಹತ್ತಿಳಿದ್ರಿ. 4 ಮೆಟ್ಲು ಹೇಳಿದ್ರೆ ಎಳ್ಕೊಂಡು ರಪ ಅಂತ ನಮ್ಮಮ್ಮ ಇಲ್ಲಿ ಹತ್ತುತ್ತಾ ಇದ್ರೆ ಪರವಾಗಿಲ್ಲ, ಹತ್ತು ಮಗ ನೋಡೇ ಬಿಡೋಣ ಅಂತ ಹತ್ತುತ್ತಂತ ತೇನ್ ಸಿಂಗ್ ಶೇರ್ಪಾ ತಾಯಿಯಲ್ಲಿ ವ್ಯತ್ಯಾಸ ಇರುತ್ತೆ ಸರ್. ವ್ಯಕ್ತಿಗಳು ಬಂದಿದೆ. ಅತಿ ಹೆಚ್ಚು ರಾಷ್ಟ್ರೀಯ ಪ್ರಶಸ್ತಿಗಳು ಬಂದಿರೋ ಏಕೈಕ ಜಿಲ್ಲೆ. ನಾನಿವತ್ತು ಈ ಸಭಾಂಗಣದಲ್ಲಿ ಮುಖ್ಯ ಹೇಳ್ತೀನಿ, ಇವತ್ತು ಈ ಕನ್ನಡ ಭವನ 17.5 ಕೋಟಿ ವೆಚ್ಚದಲ್ಲಿ ಇಂಥ ಒಂದು ಕಲ್ಪನೆ ಹುಟ್ಟಿದ್ದು ನಮ್ಮ ವೀರಪ್ಪ ಮೊಯ್ಲಿ ಸಾಹೇಬರಿಗೆ. ಅವರು ನೀವು ಚಪ್ಪಾಳೆ ಹಾಕ್ತಾರೆ. ಆದರೆ ಇದು 12 ವರ್ಷ ಸಾಕ್ತಿದ್ದಾಗ ನಮ್ಮ ಉಸ್ತುವಾರಿ ಸಚಿವರು ಕ್ಯಾಬಿನೆಟಲ್ಲಿ ಇಟ್ಟು 6 ಕೋಟಿ ರೂಪಾಯಿ ಇಮಿಡಿಯೇಟಾಗಿ ರಿಲೀಸ್ ಮಾಡಿ ಇದನ್ನು ಕಂಪ್ಲೀಟ್ ಮಾಡಿದ್ರು. ಖಂಡಿತವಾಗಿ ನಾನು ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಇವತ್ತು ಅವರು ಸಚಿವರಾಗಿ 2 ವರ್ಷ ಆಗಿದೆ. ಚಿಕ್ಕಬಳ್ಳಾಪುರ ಖಂಡಿತವಾಗೂ ಒಂದು ಫ್ಲವರ್ ಮಾರ್ಕೆಟ್ 220 ಕೋಟಿ, ಇವತ್ತು ನಂದಿಯಲ್ಲಿ ರೋಪ್ ವೇ, ಇವತ್ತು ಸಾವಿರಾರು ಕೋಟಿ ಯೋಜನೆಗಳು ಬರ್ತಿದೆ. ಅದಕ್ಕೆ ಪ್ರಮುಖ ಕಾರಣ ನಮ್ಮ ಉಸ್ತುವಾರಿ ಸಚಿವರು, ನಮ್ಮ ಶಿವಶಂಕರ ರೆಡ್ಡಿ ಸಾಹೇಬರು. ವೇದಿಕೆಯಲ್ಲಿ ಬಹಳಷ್ಟು ಜನ ಗಣ್ಯ ವ್ಯಕ್ತಿಗಳಿದ್ದಾರೆ. ದಯವಿಟ್ಟು ನಾನು ಎಲ್ಲ ಯಂಗ್ಸ್ಟರ್ಸ್ಗೆ ಹೇಳೋದಿಷ್ಟೇ, ನಿಮ್ಮ ಅಪ್ಪ ಅಮ್ಮಗೆ ತುಂಬ ದೊಡ್ಡ ಕನಸುಗಳಿದೆ. ಲೈಫಲ್ಲಿ ಭಯ ಬೀಳಕ್ಕೆ ಹೋಗ್ಬಿಡಿ, ಅಪ್ಸೆಟ್ ಆಗಕ್ಕೆ ಹೋಗ್ಬಿಡಿ. ಪರವಾಗಿಲ್ಲ, BA ಹೋಗಿದ್ದೀರಾ ಚೆನ್ನಾಗಿ ಹೋಗಿ, ಕಾಮರ್ಸ್ ಹೋಗಿದ್ದೀರಾ ಚೆನ್ನಾಗಿ ಹೋಗಿ, MBBS ಮಾಡ್ತಿದ್ದೀರಾ ಚೆನ್ನಾಗಿ ಹೋಗಿ. ನೀವು ಸ್ಕೋಪ್ ಇರೋದು ಕೋರ್ಸ್ಗಲ್ಲ, ಮಾಡೋನಿಗೆ, ಓದೋನಿಗೆ. ಅರ್ಥ ಆಯ್ತಾ? ತಲೆ ಕೆಡಿಸ್ಕೋಬೇಡಿ. ಜೀವನದಲ್ಲಿ ಸ್ಕೋಪ್ ಇರಬೇಕಾದ್ರೆ ನೀರಿಗೆ ಸುಮ್ಮನೆ ಬಿಸಿಲು ಬರೋದಕ್ಕಿಂತ ಮುಂಚೆ ನೆರಳು ಹುಡುಕಿದ್ರೆ, ಮಳೆ ಬರೋದಕ್ಕಿಂತ ಮುಂಚೆ ಛತ್ರಿ ಓಪನ್ ಮಾಡಿದ್ರೆ ಜೀವನದಲ್ಲಿ ಏನು ಅಚೀವ್ ಮಾಡೋಕ್ಕಾಗಲ್ಲ ಅಲ್ವಾ? ನಮ್ದೇನು ದುರಂತ ಏನಂದ್ರೆ, ಕಷ್ಟಪಟ್ಟು ಯಾವಾಗಾದ್ರೂ ಜೀವನದಲ್ಲಿ ಮೇಲೆ ಬಂದ ಅಂದರೆ ದೇವರ ಆಶೀರ್ವಾದ ಅಂತ ಒಂದು ವರ್ಗಲ್ಲಿ ಹೊಡೆದು ಬಿಸಾಕ್ತಾರೆ. ಅವ್ನು ನಿದ್ದೆ ಕೆಟ್ಟ ರಾತ್ರಿಗಳು ಎಷ್ಟಿತ್ತು, ಊಟ ಬಿಟ್ಟಿದ್ದು ಎಷ್ಟು ದಿನಗಳಿತ್ತು, ಬೈಸ್ಕೊಂಡು ಪಬ್ಲಿಕ್ಕಲ್ಲಿ ಬೈಸ್ಕೊಂಡಿದ್ದು ಎಷ್ಟಿತ್ತು, ಯಾವುದೂ ನೋಡಲ್ಲ. ಅದೇ ಸೋತೋಗೋರಿಗೆ ದುರಾದೃಷ್ಟ ಆಗ್ತೀವ, ಸರೀಕ್ಷೆ ದುಡಿಯೋದು ಅದಕ್ಕೆ ಫೇಲೇಪಾಯ ಅಂತ. ರ್ಯಾಂಕ್ ಭಾಗವಷ್ಟೇ, ಪೇಪರ್ ಈಸಿನಾ? ಏನಿದು? ಯಾಕೆ ಗೊತ್ತಾ? ದಯವಿಟ್ಟು ಒಂದು ಅರ್ಥ ಮಾಡ್ಕೊಳ್ಳಿ. ಚೆನ್ನಾಗಿ ಹೋದ್ರಪ್ಪ ಎಲ್ಲ ಹುಡುಗಿರಿದ್ದೀರಾ. ನಾನು ಭಾಳಷ್ಟು ಜನ ಹುಡುಗಿರಿಗೆ ಹೇಳೋಕ್ಕೂ ಇಷ್ಟಪಡೋದಿಷ್ಟೇ, ನಿಮ್ಮ ತಂದೆ ತಾಯಿಗೆ ನೀವು ದೊಡ್ಡ ಪ್ರಪಂಚ ಆಗಿರ್ತೀರ. ಈಗ ಏನಾದ್ರು ಮನೆಗೆ ಸಂಜೆ ಒಂದು ಅರ್ಧ ಗಂಟೆ ಲೇಟಾಗಿ ಹೋದರೆ ನಿಮ್ಮ ಅಮ್ಮಗೆ ನೀವು ಎದುರು ಮಾತಾಡ್ತೀರಿ, ಏನಮ್ಮ ಅರ್ಧ ಗಂಟೆ ಲೇಟ್ ಆದರೆ ನನ್ನ ಮೇಲೆ ನಿಮ್ಗೆ ನಂಬಿಕೆ ಇಲ್ವಾ ಅಂತ ನಿಮ್ಮ ಅಮ್ಮಗೆ ಎದುರು ಮಾತಾಡೋದು ಈಸಿ. 20 ವರ್ಷ ಆದಮೇಲೆ ನಿನಗೆ ವಯಸ್ಸಿಗೆ ಬಂದಿರೋ ಮಗಳು ಹುಟ್ಟಿ ಅವಳು ಕಾಲೇಜಿಂದ ಬರೋದು 1 ಅವರ್ ಲೇಟ್ ಆದರೆ ತಾಯಿಯ ದುಗುಳತೆ ಹೇಗಿರುತ್ತೆ ಅಂತ ನಿಮ್ಗೆ 20 ವರ್ಷ ಆದಮೇಲೆ ಅರ್ಥ ಆಗುತ್ತೆ. ತಂದೆ ತಾಯಿ ವ್ಯಾಲ್ಯೂ ಏನು ಅಂತ ಇರೋರಿಗೆ ಹೆಂಗೆ ಅರ್ಥ ಆಗುತ್ತೆ, ವಿಧವೆ ಬಾಧೆ ಏನು ಅಂತ ಮುತ್ತೈದರಿಗೆ ಹೆಂಗೆ ಅರ್ಥ ಆಗುತ್ತೆ, ಕಳ್ಕೊಂಡ್ಮೇಲೆ ಅದ್ರ ವ್ಯಾಲ್ಯೂ ಗೊತ್ತಾಗೋದು. ಚೆನ್ನಾಗಿ ಹೋಗ್ಬೇಕು. ಈ ಜನ್ರೇಷನ್ ಪ್ರಾಬ್ಲಮ್ಮೇ ಧೈರ್ಯದ ಕೊರತೆ. ಸಿಕ್ಕಾಪಟ್ಟೆ 10th 98% ತೆಗೆದು, PUCಯಲ್ಲಿ 4 ಸಬ್ಜೆಕ್ಟ್ 100/100 ತೆಗೆದು ಜೀವನದಲ್ಲಿ ಮತ್ತೆ ಒಂದು 15-20 ಸಾವಿರಕ್ಕೆ ಕೆಲಸಕ್ಕೆ ಹೋಗೋ ಅನಿವಾರ್ಯತೆಯಲ್ಲಿ ನಾವು ಹೋಗ್ತೀವಿ ಅಂದರೆ, ಈ ಸಮಾಜಕ್ಕೆ, ಇಂಡಿಯನ್ ಎಕಾನಮಿಗೆ ಬೇಕಾಗೋದು ಕೆಲಸ ಪಡೆಯೋನಲ್ಲ. ನಮ್ಮ ತಂದೆ ತಾಯಿ ಏನು ಹೇಳ್ಕೊಡ್ತಾ ಇದ್ದಾರೆ, ಡಾಕ್ಟರ್ ಆಗು, ಇಂಜಿನಿಯರ್ ಆಗು, ಟೀಚರ್ ಆಗು ಜಸ್ಟ್ ಕೆಲ್ಸಕ್ಕೆ ಹೋಗೋ ಐಡಿಯಾನ ನಮ್ಮ ಅಪ್ಪ ಅಮ್ಮ ಹೇಳ್ಕೊಡ್ತಾ ಇದ್ದಾರೆ. ಒಂದು ಕಂಪ್ನಿ ಕಟ್ಟಿ 200 ಜನಕ್ಕೆ ಕೆಲಸ ಕೊಡು, ಒಂದು ಸೂಪರ್ ಸ್ಪೆಷಾಲಿಟಿ ಕೊಟ್ಟು 20 ಜನ ಕೆಲಸಕ್ಕೆ ಇಟ್ಟು ಅಂತ ನಮ್ಮ ತಂದೆ ತಾಯಿ ಹೇಳ್ಕೊಟ್ರೇನೆ ನಾವು ಮೇಲೆ ಬರೋಕ್ಕಾಗೋದು. ನಮ್ಮ ಅಪ್ಪ ಅಮ್ಮ ನಮ್ಮನ್ನು ಬರೀ ಕೆಲ್ಸಕ್ಕೆ ಹೋಗೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ, ಕೆಲ್ಸಕ್ಕೆ ಹೋಗಕ್ಕೆ ಟ್ರೈ ಮಾಡ್ತಿದ್ದಾರೆ. ಕುರಿ ಮೇಯಿಸೋ ಹುಡುಗ, ಮೇಕೆ ಮೇಯಿಸೋ ಹುಡುಗ ಹಿಮಾಲಯ ಪರ್ವತ ಹತ್ತಿದ್ರೆ ಅವ್ರ ತಾಯಿ ಮೋಟಿವೇಟ್ ಮಾಡ್ತಿದ್ರು. ಅದಕ್ಕೆ ತೇನ್ ಸಿಂಗ್ ಶೇರ್ಪಾ ಯಾವುದೇ ಟೆಕ್ನಾಲಜಿ, ಆಕ್ಸಿಜನ್ ಇಲ್ಲದೆ ಹಿಮಾಲಯಕ್ಕೆ ಹತ್ತಿಳಿದ್ರಿ. 4 ಮೆಟ್ಲು ಹೇಳಿದ್ರೆ ಎಳ್ಕೊಂಡು ರಪ ಅಂತ ನಮ್ಮಮ್ಮ ಇಲ್ಲಿ ಹತ್ತುತ್ತಾ ಇದ್ರೆ ಪರವಾಗಿಲ್ಲ, ಹತ್ತು ಮಗ ನೋಡೇ ಬಿಡೋಣ ಅಂತ ಹತ್ತುತ್ತಂತ ತೇನ್ ಸಿಂಗ್ ಶೇರ್ಪಾ ತಾಯಿಯಲ್ಲಿ ವ್ಯತ್ಯಾಸ ಇರುತ್ತೆ ಸರ್, ವ್ಯತ್ಯಾಸ ಇರುತ್ತೆ. ನಿಮ್ಮ ಮಕ್ಕಳಿಗೆ ದೊಡ್ಡದಾಗಿ ಕನಸು ಕಾಣಕ್ಕೆ ಬಿಡಿ. ಅವನೇನಾದರೂ ಒಂದು ಕಂಪ್ನಿ ಕಟ್ತಿದ್ರೆ ಕಟ್ಟಕ್ಕೆ ಬಿಡಿ. ಅವನು ಕಂಪ್ನಿ ಕಟ್ಟಿ ಲಾಸ್ ಆಗೋದ್ರೆ ಭಯ ಬೀಳಬೇಡಿ. ನಾವು 10 kg ಅಕ್ಕಿ ತಿಂಗಳಿಗೆ 2-2 ಸಾವಿರ ಕೊಡ್ತೀವಿ, ಜೀವನ ನಡೆದೋಗುತ್ತೆ, ಭಯ ಬೀಳಬೇಡಿ. ಗೃಹಲಕ್ಷ್ಮಿಯಲ್ಲಿ 2-2 ಸಾವಿರ ಕೊಡ್ತೀವಿ, 10 kg 4 ಜನ 40 kg ಕೊಡ್ತೀವಿ, ಸಾಕು. ಹೇಳಿ ನಿಮ್ಮ ಮಗನ ಕೇಳಿ, ಹೋಗೋ ಪರವಾಗಿಲ್ಲ, ಗೌರ್ಮೆಂಟ್ ಇದೆ, 2 ಸಾವಿರ ಕೊಡ್ತೀವಿ, ಅದನ್ನು ಜೀವನ ಮಾಡ್ಬೋದು. ಏನಾದರೂ ಗೆದ್ರೆ ಟ್ರೈ ಮಾಡಿ ನೋಡಿ. ಅವ್ನು ಪಾಪ MBBS ಮುಗಿಸಿರ್ತಾನೆ, ಡ್ಯಾಡಿ ಕ್ಲಿನಿಕ್ ಇಟ್ಕೊತಿದ್ರೆ ಫಸ್ಟ್ ಎಲ್ಲಾದ್ರೂ ಕೆಲಸ ಮಾಡಿ 4 ಕಾಸು ಹಿಂದಕ್ಕೆ ಹಾಕು ಅಂತ. ನನಗೆ ಅರ್ಥನೇ ಆಗ್ತಿಲ್ಲ, ಏನು ಮಾಡೋದು, ಏನಣ್ಣ ಆಯಿತು ಸರಿ. ಪರ್ಪಸ್ ಯಾರಿಗೂ ನಮ್ಗೆ ಗೊತ್ತಾಗ್ತಿಲ್ಲ. ಜನ್ರೇಷನ್ ಹುಡುಗರಿಗೆ ಯಾವುದರಿಂದ ಹೊರಟಿದ್ಯೋ ಗೊತ್ತಾಗಿಲ್ಲ. ಕಷ್ಟಪಟ್ಟು ದುಡಿದು 1000 ಎಕರೆ ದುಡಿದ್ರು ಸತ್ತೋದ್ರೆ ಸೆಂಟರಲ್ಲಿ ಹಾಕಿ ಟೆಂಪಲ್ ಕಟ್ತಾರೆ, ಮೂಲೆಯಲ್ಲಿ ಹಾಕ್ತಾರೆ. ಸೆಂಟರಲ್ಲಿ ಹಾಕಿ ಟೆಂಪಲ್ ಕಟ್ಟಕ್ಕೆಲ್ಲ ಆಗಲ್ಲ, ರೇಟ್
ದಿಗಲೈతుంది. ಅದೇನಾದ್ರು 5-6 ಕೋಟಿ ಹೋದ್ರೆ ಅಲ್ಲಿ ಹಾಕೋದೇ ಇಲ್ಲ. 1000 ಎಕರೆ ಮಾಡಿರ್ತೀರ ನೀವು ಮತ್ತೆ. ಜಸ್ಟ್ ಅಂಡರ್ಸ್ಟ್ಯಾಂಡ್, ಅರ್ಥ ಮಾಡ್ಕೊಳ್ಳಿ. 4 ಜನಕ್ಕೆ ನಿಮ್ಮ ಮಕ್ಕಳಿಗೆ ಧೈರ್ಯ ತೋರಿಸಿ ಸರ್, ಸಾಕು. ನನ್ನ ಜೀವನದಲ್ಲಿ ನಾನು ನೋಡಿದ ಅತಿ ದೊಡ್ಡ ಶ್ರೇಷ್ಠ ಕವಿ ಮಂಜುಳಾ ಅಂತ, ಆಕೆ ನನ್ನ ತಾಯಿ. ಆಕೆ ಬರೆದಂಥ ಮೊದಲ ಕವಿತೆ ಇವತ್ತು ನನ್ನ ಕಿವಿ ಮೇಲೆ